ಬಳ್ಳಾರಿ ಜಿಲ್ಲೆಯಲ್ಲಿ ಶುರುವಾಯಿತು ನೀರಿಗಾಗಿ ಹಾಹಾಕಾರ. ಕುಡಿಯೋಕೆ ನೀರು ಸಿಗದೆ ಹಲವೆಡೆ ಜನರು ಪರದಾಡ್ತಾ ಇದ್ದಾರೆ. ತಾಂತ್ರಿಕ ಕಾರಣಕ್ಕೆ ಬಂದ್ ಆಗಿದ್ದಾವೆ 60% ನೀರಿನ ಘಟಕಗಳು. ನೋಡಿ, ಮೊದಲೇ ಬೇಸಿಗೆ ಶುರುವಾಗಿದೆ, ಅದರ ಮಧ್ಯೆನೇ ಈಗ ಈ ರೀತಿಯಾಗಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಕುಡಿಯೋ ನೀರಿನ ಘಟಕಗಳು ತಾಂತ್ರಿಕ ಕಾರಣದಲ್ಲಿ ಬಂದ್ ಆಗಿಬಿಟ್ಟಿದ್ದಾರೆ. ಇವತ್ತು ನಿನ್ನೆದೆಲ್ಲ ಹಲವು ವರ್ಷಗಳಿಂದ ಬಂದಾಗಿದ್ದಾವೆ ಘಟಕಗಳು. ಕಾರ್ಪೊರೇಷನ್ ನೀರು ಕುಡಬೇಕು ಅಂದರೆ ಅಷ್ಟೊಂದು ಅವು ಶುಚಿಯಾಗಿಲ್ಲ, ಶುದ್ಧವಾಗಿಲ್ಲ. ಜಿಲ್ಲಾಡಳಿತಕ್ಕೂ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ಸರಿಪಡಿಸುವಂತೆ ಜನರು ಒತ್ತಾಯಿಸ್ತಾ ಇದ್ದಾರೆ. ನೋಡಿ, ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲೇ ರಣ ಬಿಸಿಲು, ಅಲ್ಲಿ 40 ಡಿಗ್ರಿಗಿಂತ ಜಾಸ್ತಿ. ಅಂತಹ ಸಂದರ್ಭದಲ್ಲಿ ನೀರಿಗಾಗಿ ತತ್ವಾರ ಶುರುವಾಗ್ಬಿಟ್ಟಿದೆ. ಶುದ್ಧ ಕುಡಿಯುವ ನೀರಿನ ಘಟಕಗಳು ಎಲ್ಲವೂ ಬಹುತೇಕವಾಗಿ ಬಂದಾಗಿದ್ದಾವೆ. ಕಾರ್ಪೊರೇಷನ್ ನೀರು ಕುಡಿಯೋಣ ಅಂತ ಹೇಳಿದ್ರೆ ಅವು ಸರಿಯಾಗಿ ಬರ್ತಾ ಇಲ್ಲ, ಕುಡಿಯೋಕ್ಕೆ ಯೋಗ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಟೆಕ್ನಿಕಲಿ ಪ್ರಾಬ್ಲಮ್ಮಿಂದಾಗಿ ಈ ಕುಡಿಯೋ ನೀರಿನ ಘಟಕಗಳನ್ನು ಬಂದ್ ಮಾಡಲಾಗಿದೆ. ಜಿಲ್ಲಾಡಳಿತ, ಪಾಲಿಕೆಯವರು ಎಚ್ಚೆತ್ತುಕೊಳ್ಳಬೇಕು. ಜಾನುವಾರುಗಳು ಅವರು ಕತೆನ ಕೇಳೋದೇ ಬೇಡ, ಜನರು ಹೆಂಗೋ ಅಲ್ಲೂ ಇಲ್ಲಿ ಕೇಳ್ಕೊಂಡು ಕುಡಿಬೋದು. ಹಾಗಾಗಿಯೇ ನೀರಿನ ವ್ಯವಸ್ಥೆಯನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೀರಿನ ಘಟಕಗಳು ಬಳ್ಳಾರಿ ಸಿಟಿಗೆ ನೋಡೋದಾದರೆ 60% ಬಂದ್ ಆಗಿಬಿಟ್ಟಿದ್ದಾವೆ. ಅವುಗಳನ್ನ ಸರಿಪಡಿಸಿ ಅಂತ ದಿನನಿತ್ಯವೂ ಸಾರ್ವಜನಿಕರು ಕೇಳಿದರೂ ಕೂಡ ಸರಿಪಡಿಸ್ತಾ ಇಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ 5 ರೂಪಾಯಿ ಕಾಯಿನ್. ಬಹಳ ಯೋಗ್ಯವಾಗಿ ಶುದ್ಧವಾಗಿ ನೀರು ಬರ್ತಾ ಇತ್ತು, ಅದು ಹಳ್ಳ ಹಿಡಿದಿದೆ ಈಗ. ಟ್ಯಾಂಕ್ ಅದು ಏನೋ ಮಾಡಿಸಿದ್ರು, ಅದು ಸುದ ಬರೇ ವಾಶ್ ನೀರು ಬರ್ತದ್ದು. ಅದನ್ನು ತೆಗೆದ್ರೆ ಬೋರು, ಮತ್ತು ಈ ಗಡಿ ಈ ಬೋರ್ ನೀರು ಕೊಟ್ಟರು ಸರ್. ಇಲ್ಲಿ ಅದು ಕಲೆಕ್ಷನ್ ಕೊಟ್ಟರು, ಅದು ಅಷ್ಟೇ ಮೇಂಟೆನೆನ್ಸ್ ಇಲ್ಲ, ಯಾರೂ ಬರಂಗಿಲ್ಲ. ಹೆಂಗಂದ್ರೆ ಏನು ಮಾಡೋಕ್ಕಾದ ಸರ್? ಮತ್ತೆ ಅವ್ರು ಬಿಟ್ಟಾಗ ನಾವು ಮಾಡಿದಾಗ ನಾವು ಕುಡಿದಾಗ ಬೇಸಿಗೆ ಬರ ಏನು ಮಾಡೋಕ್ಕಾಗಲ್ಲ ಸರ್. ಹೌದು, 5 ರೂಪಾಯಿ ಕ್ಯಾನ್ ತರ್ತಾರೆ ಸರ್, ಎಲ್ಲರೂ ತರ್ತದೆ. ಅಧಿಕಾರಿಗಳು ಎಲ್ಲರೂ ಹೇಳಿವಿ ಸರ್, ಅದು ಬೇಕಿಲ್ಲ, ಅದನ್ನು ವರ್ಕಿಂಗ್ ಇಲ್ಲ. ಇದು ಖಾಲಿ ಇದು ಮೇನ್ ವಾರ್ಡ್, ಮೇನ್ ವಾರ್ಡ್ 20ನೇ ವಾರ್ಡ್ ಸರ್. ಏನೋ ಮಾಡ್ತೀವಿ ಸರ್, ಮಾಡ್ತಾ ಇದೀವಲ್ಲ ಅಂತ ಹೇಳ್ತಾರೆ ಅಷ್ಟೇ, ಏನಿಲ್ಲ. ಅದು ಸುತ್ತ ಇವಾಗ ಮುನ್ಸಿಪಾಲಿಟಿ ನೀರು ಬಿಡ್ತಾರಲ್ಲ ಸರ್ ಗೌರ್ಮೆಂಟ್ನವರು, ಅವು ಸುತ್ತ ಒಂದು ಬರೋ ಕಲೆ ಬಿದ್ದು ಬಿಟ್ಟ ಸರ್. ನೆಗಡಿ ಬಿಸಿಲು ಕಾಲದಾಗ ಸಮಸ್ಯೆನೇ. ಮತ್ತೆ ಇದು ಬಂದಾಗ್ಬಿಟ್ಟು ಒಂದು 5-6 ವರ್ಷ ಆಯಿತು. ಬೇಸಿಗೆ ಕಾಲ, ಭಾಳಷ್ಟು ಸಮಸ್ಯೆ ಆಗುತ್ತೆ ಎಲ್ಲರಿಗೂ. ಇದಕ್ಕಂತ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆಗಿನ, ಇವಾಗ ಅದು ಸರಿ ಮಾಡಿಕೊಟ್ರೆಗಿನ ಯಾವುದೇ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅದನ್ನು ಸ್ವಲ್ಪ ಒಂದು ನೀಟ್ ಮಾಡಿಸ್ಬಿಟ್ಟು ಅದನ್ನ ಓಪನ್ ಮಾಡಿಸಿದ್ರೆಗಿನ ಎಲ್ಲರಿಗೂ ಸಹಾಯ ಆಗುತ್ತೆ. ಹೌದು, ಇವಾಗ ಕಾರ್ಪೊರೇಷನ್ ನೀರು ಬರುತ್ತೆ, ಒಂದ್ಸಲ ಒಳ್ಳೆವು ಬರ್ತವೆ, ಒಂದ್ಸಲ ಸ್ಮೆಲ್ ಬರುತ್ತೆ, ಗಲೀಜ್ ನೀರು ಅವು ಇವು ಸ್ವಲ್ಪ ಅಲ್ಲಿ ಇಲ್ಲಿ ಒಡೆದೋಗಿರ್ತವೆ, ಅವು ಇವು ಪೈಪ್ಲೈನು ಅದು ಇದೆಲ್ಲ ಒಡೆದೋಗಿರುತ್ತೆ. ಅದ್ರ ಸಲುವಾಗಿ ಯಾರಾದರೂ ಅಧಿಕಾರಿಗಳು ಬಂದು ಸ್ವಲ್ಪ ಮುಂದೆ ಇದ್ದು ನೋಡಿ ಅದನ್ನ ಸ್ವಲ್ಪ ಇದು ಮಾಡಿದ್ರೆ ತುಂಬ ನಮಗೆ ಅವಕಾಶ ಕೊಟ್ಟು ಮಾಡ್ಕೊಂಡಂಗೆ ಆಗುತ್ತೆ. ಅದರಿಂದ ಸ್ವಲ್ಪ ಎಲ್ಲರಿಗೂ, ಬಡವರಿಗೆ ಮತ್ತೆ ಎಲ್ಲರಿಗೂ. ಬೇಸಿಗೆ ಆರಂಭಕ್ಕೂ ಮುನ್ನ ಬಳ್ಳಾರಿಯಲ್ಲಿ ಈಗಾಗಲೇ ನೀರಿನ ಬವಣೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇನ್ನು ಸಿಟಿ ಅಷ್ಟೇ ಅಲ್ಲ, ಗ್ರಾಮೀಣ ಭಾಗದಲ್ಲೂ ಕೂಡ ಸಾಕಷ್ಟು ನೀರಿನ ಸಮಸ್ಯೆ ಕೂಡ ಇರುವಂತದ್ದು. ಆದ್ರೆ ಅಲ್ಲಿರುವಂತಹ ಜನರ ಸಮಸ್ಯೆಗಳೇನಂದ್ರೆ ಆರೋ ಪ್ಲಾಂಟ್ಗಳ ಸಾಕಷ್ಟು ಹಾಳಾಗಿವೆ. ಆರೋ ಪ್ಲಾಂಟ್ಗಳನ್ನ ಸರಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಆರೋ ಪ್ಲಾಂಟ್ಗಳು ಆನ್ ಆಗಿಲ್ಲ ಅಂತ ಹೇಳ್ಬೋದು. ಶುದ್ಧ ಕುಡಿಯುವ ನೀರಿನ ಘಟಕ ಏನಿತ್ತು, ಆ ಘಟಕಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿಬಿಟ್ಟು ನಾವು ನಿಮಗೆ ಪ್ರತ್ಯಕ್ಷವಾದ ವರದಿಯನ್ನ ಕೂಡ ಕೊಡ್ತಾ ಇದೀವಿ. ನೀವೀಗ ಗಮನಿಸಬಹುದಾಗಿದೆ, ಬಳ್ಳಾರಿ ನಗರದಲ್ಲಿ ಬರುವಂತಹ ಹುಸೇನ್ ನಗರ ಏನಿದೆ, ಹುಸೇನ್ ನಗರದಲ್ಲಿ ಇರುವಂತಹ ಆರೋ ಪ್ಲಾಂಟ್ ನ ಪರಿಸ್ಥಿತಿ ಇದು. ಈ ಆರೋ ಪ್ಲಾಂಟ್ ನಿರ್ಮಾಣವಾಗಿ 5 ವರ್ಷ ಆಯಿತು. ಅಂದ್ರೆ 5 ವರ್ಷದಿಂದ ಕೂಡ ಇದೇ ರೀತಿಯಾಗಿ ಶುದ್ಧ ನೀರಿನ ಘಟಕ ಇರುವಂತದ್ದು, ಸಾಕಷ್ಟು ಹಾಳಾಗಿರುವಂತದ್ದು. ಈ ಶುದ್ಧ ನೀರಿನ ಘಟಕದಲ್ಲಿ ನೀರು ಕುಡಿದಿದ್ದ ಉದಾಹರಣೆ ಇಲ್ಲ ಅಂತ ಹೇಳ್ಬೋದು. ಈ ಹುಸೇನ್ ನಗರದ ಜನರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಬರೀ ಹೆಸರಿಗೆ ಮಾತ್ರ ಇಲ್ಲಿ ನಿರ್ಮಾಣ ಮಾಡಲಾಗಿದೆ, ಇಲ್ಲಿ ಯಾವುದೇ ರೀತಿಯಾಗಿ ಒಂದು ದಿನನೂ ಸಹ ಈ ಆರೋ ಪ್ಲಾಂಟ್ಗಳಿಂದ ನಾವು ನೀರನ್ನು ಕುಡದೇ ಇಲ್ಲ ಅನ್ನುವಂಥದ್ದು ಕೂಡ ನೋಡಬಹುದಾಗಿದೆ. 5 ವರ್ಷಗಳಿಂದ ಈಗಾಗಲೇ ಬೀಗ ಕೂಡ ಹಾಕಲಾಗಿದೆ. ಬೀಗ ಹಾಕಿರುವಂಥ ಆರೋ ಪ್ಲಾಂಟ್ ಬಳಕೆಗೆ ಕೂಡ ಬರ್ತಾ ಇಲ್ಲ. ಮತ್ತು ಇಲ್ಲಿ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ಆರೋ ಪ್ಲಾಂಟ್ನಲ್ಲಿ ಇರುವಂಥ ಕೆಲವೊಂದಿಷ್ಟು ಮಿಷಿನ್ಗಳು ಏನಿತ್ತು, ಬೋರಲ್ಲಿ ಇರುವಂಥ ಮಿಷಿನ್ಗಳೇನಿತ್ತು, ಆ ಮಿಷಿನ್ಗಳನ್ನ ಕೂಡ ಇಲ್ಲಿ ಕದ್ದು ಮಾರಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಥಳೀಯರ ಆರೋಪ ಕೂಡ ಇದೆ. ಯಥಾಸ್ಥಿತಿ ಅಲ್ಲಿದ್ದ ಹೊಸ ಮಿಷಿನ್ಗಳೇ ಇವು. ಅಂದರೆ ಆರೋ ಪ್ಲಾಂಟ್ಗೆ ಬೇಕಾಗಿರುವಂಥ ಏನು ಹೊಸ ಮಿಷಿನ್ಗಳಿತ್ತು, ಆ ಮಿಷಿನ್ಗಳು ಎಲ್ಲವೂ ಕೂಡ ಅಲ್ಲಿ
ತುಕ್ಕಿಡುವಂಥ ಪರಿಸ್ಥಿತಿಗೆ ಹೊಂದಿದೆ. ಆದರೆ ಯಾವುದೇ ರೀತಿಯಾಗಿ ಬಳಕೆ ಕೂಡ ಬರ್ತಾ ಇಲ್ಲ. ಸಾಕಷ್ಟು ಬಾರಿ ಇಲ್ಲಿರುವಂಥ ಮಹಾನಗರ ಪಾಲಿಕೆಗೆ ಹೋಗಿ ಭೇಟಿ ನೀಡಿದ್ದಾರೆ ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಅಂದರೆ ಇಲ್ಲಿ ಈ ಸರ್ಕಾರದ ಆರೋ ಪ್ಲಾಂಟ್ಗಳನ್ನು ಓಪನ್ ಮಾಡಿಕೊಟ್ಟಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತು ಬಳ್ಳಾರಿಯಲ್ಲಿ ನೀರಿನ ಅಭಾವ ಕೂಡ ಹೆಚ್ಚಾಗಿರೋದ್ರಿಂದಾಗಿ ಕುಡಿಯೋ ನೀರನ್ನು ಸ್ವಲ್ಪ ಬವಣೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಈ CO ಅವರು ಕೂಡ ಇದನ್ನು ಗಮನಿಸಿ ಶುದ್ಧ ಕುಡಿಯೋ ನೀರಿನ ಘಟಕ ಮತ್ತೆ ಪ್ರಾರಂಭ ಆಗಬೇಕು ಅನ್ನೋದೇ ನಮ್ಮ TV5 ಆಶಯ ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5.